ಯಾರೊಬ್ಬರ ಜೊತೆ ದುಸ್ಮನ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಸರ್. ನಮಗೂ ಗೊತ್ತಿಲ್ಲ, ಗೊತ್ತಿಲ್ಲ. ಒಬ್ಬರ ಜೊತೆ ಗಲಾಟೆಗೆ ಹೋದವರಲ್ಲ ಸರ್. ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗಿದ್ರು ಸರ್. ಅದಕ್ಕೆ ಬಂದೆ ಬರೀ ಹುಷಾರಿಲ್ಲ, ಪೊಲೀಸ್ ಅವ್ರ ಗಾಡಿ ಹಿಡ್ಕೊಂಡು ಅಂದಿದೆ ಗೊತ್ತು ಸರ್. ನಮ್ಗೆ ಗೊತ್ತಿಲ್ಲ. ಅಯ್ಯೋ ಬಾಪ ನನ್ ಗಂಡ ಹೆಂಡತಿ ಮಕ್ಕಳಂತ ನಾನು ಇವ್ರಿಬ್ರು ಕಿತ್ತಾಡಿಲ್ಲ ಸರ್. ಇಬ್ರು ಹೆಂಡ್ತಿರಿ ಆದ್ರೂ ಚೆನ್ನಾಗಿತ್ತು. ನನ್ ಗಂಡ ಎಲ್ಲಾರ್ಗು ಅಯ್ಯೋ ಅನ್ನೋರು ಸರ್. ಮಾತಾಡೋಕಾಯ್ತಿಲ್ಲ ನೀ ಕೇಳಷ್ಟು ದುಃಖ ಇದೆ ನಮಗೆ. ಯಾರು ಸರ್ ಹೇಳಿದ್ದು ಸರ್? ಅವ್ರಿಗೆ ಗೊತ್ತಿಲ್ಲ ಸರ್ ಏನ್ ಮಾಡೋರಂತ. ನನ್ ಗಂಡ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ 6:30 7 ಗಂಟೆ ಮನೆಗೆ ಬರೋರು ಸರ್. ನಂಗೆ ಗೊತ್ತಿಲ್ಲ. ನನ್ ಮಗ ಆರಾಮ್ಸಿ ಕೆಲ್ಸಕ್ಕೆ ಹೋಗೋದು ಸರ್. ಹ್ಞೂ ಸರ್, ನನ್ ಮಗ ಬಂದು ಮಾತಾಡ್ತಾನೆ ಸರ್. ಬೆಳಿಗ್ಗೆ ಸರ್ ಬೆಳಿಗ್ಗೆ ಮಾಮೂಲಿ ಹೋಗೋರು 8:30 ನಾಷ್ಟ ಮಾಡ್ಕೊಂಡು ಅವ್ರು ಬೆಳಿಗ್ಗೆ ಸಂಜೆ 7 ಗಂಟೆ 6 ಗಂಟೆಗೆಲ್ಲ ಮನೆಗೆ ಬರೋದು ಸರ್. ಅವ್ರು ಗಲಾಟೆಗೆ ಹೋಗೋದು. ಇವತ್ತು ಬರ್ತೀನಿ ಕಣವ ಬರ್ತೀನಿ ಅಂತಾನೆ ಇಬ್ಬರು ಡೈಲಿ ಇಬ್ಬರನ್ನು ನೋಡೋರು ಸರ್. ಡೈಲಿ ಇಬ್ಬರನ್ನು ಮಾತಾಡ್ಸ್ಕೊಂಡು ಹೋಗೋರು ಸರ್. ಆಮೇಲೆ ಮಾತಾಡ್ತೀನಿ ಸರ್. ಆಗೈತೆ ಅಂತ ಅವ್ರು ಹೇಳ್ದಾಗ್ಲೇ ನಾನು ನೋಡ್ ಬಂದಿದ್ದೆ ಸರ್. ನಂಗೂ ಗೊತ್ತಿಲ್ಲ ಸರ್ ಏನಾಗೈತೆ ಎಲ್ಲಾಗೈತೆ ಅಂತ ನನಗೆ ಗೊತ್ತಿಲ್ಲ ಸರ್. ಹ್ಞೂ ಸರ್. ಈಗ ಎಲ್ಲ ಏನ್ ಹೇಳ್ತಾವ್ರಂದ್ರೆ ಕಾರ್ತಿ ಅವ್ರ ಜೊತೆ ಗೊತ್ತಿಲ್ಲ ಸರ್. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನಂಗೆ ಗೊತ್ತಿರೋದು ನಮ್ಮ ಚಿಕ್ಕಪ್ಪನ ಬಿಟ್ರೆ ಯಾರು ಗೊತ್ತಿಲ್ಲ ಸರ್. ನಮ್ಗೆ ಮನೆಯಿಂದ ಆಚೆ ಕಳಿಸ್ತಾ ಇರ್ಲಿಲ್ಲ ನಮ್ಮ ಚಿಕ್ಕಪ್ಪ. ಮನೇಲೇ ಇರ್ಸೋದು, ಎಲ್ಲಿಗೂ ಕಳಿಸಿರ್ಲಿಲ್ಲ, ಕೆಲ್ಸಕ್ಕೂ ಕಳಿಸಿರ್ಲಿಲ್ಲ. ಮನೇಲಿ ಇರ್ಸ್ಬಿಟ್ಟು ಸಾಕೋದು, ಎಲ್ರಿಗೂ ಒಳ್ಳೇದು ಮಾಡೋದು ನಮ್ಮ ಚಿಕ್ಕಪ್ಪ. ಯಾರು ಗೊತ್ತಿಲ್ಲ ಸರ್. ಅವ್ರ ಜೊತೆ ಫ್ರೆಂಡ್ಸ್ಗಳು ಯಾರು ಗೊತ್ತಿಲ್ಲ ಸರ್. ನಮ್ಗೆ RMC ಕೆಲ್ಸಕ್ಕೆ ಹೋಗೋದು ಸರ್. RMCಲಿ ತರಕಾರಿ ವ್ಯಾಪಾರ ಸರ್. ಮೂಟೆಗಳ ಕಳ್ಸೋರವ್ರು ಬೇರೆ ಬೇರೆ ಊರುಗಳಿಗೆ. ಅವ್ರು ಯಾರು ಗೊತ್ತಿಲ್ಲ ಸರ್ ನಮ್ಗೆ. ನಮ್ ಚಿಕ್ಕಪ್ಪ ಎಲ್ಲಿಗೂ ಕಳಿಸಿಲ್ಲ, ಯಾರ ಫ್ರೆಂಡ್ಸ್ ಮನೆಗಳಿಗೂ ಕಳಿಸಿರ್ಲಿಲ್ಲ ಸರ್. ನಮ್ಗೆ ಮನೆ ಬಿಟ್ಟು ಎಲ್ಲಿಗೂ ಕಳಿಸಿರ್ಲಿಲ್ಲ. ಸ್ವಂತ ಚಿಕ್ಕಮ್ಮ ದೊಡ್ಡಪ್ಪನ ಮಕ್ಳಿಗೂ ಮನೆಗೂ ಕಳಿಸಿರ್ಲಿಲ್ಲ ಸರ್. ಮನೆಯಿಂದ ಕಳಿಸಿರ್ಲಿಲ್ಲ ಸರ್. ಒಬ್ರು ಮನೆಗೆ ಹೋಗಿ ಬೇರೆ ತರ ಆಡ್ಕೋಬಾರ್ದು, ನನ್ನ ಮಕ್ಳಿಗೆ ಮನೇಲಿ ಇರ್ಸಿ ಸಾಕೈತೆ ಸರ್. ನಮ್ ಚಿಕ್ಕಪ್ಪ ಅಪ್ಪ ಅಮ್ಮ ಇಲ್ದಿರೋ ಮಕ್ಳಿಗೆ ನಂಗೆ ಮದ್ವೆ ಮಾಡಿ ಸಾಕೈತೆ ಸರ್. ನಂಗೆ ಚಿಕ್ಕ ವಯಸ್ಸಿಂದ ಸಾಕಿ ಮದ್ವೆ ಮಾಡೈತೆ ಸರ್. ನಮ್ ಚಿಕ್ಕಪ್ಪ ಬೆಳಗ್ಗೆ ಸರ್ 11 ಗಂಟೆಲಿ ನಮ್ ಚಿಕ್ಕಮ್ಮದಿರಿ ಇಬ್ರು ಫೋನ್ ಮಾಡಿ ಸರ್. ನಿಮ್ ಚಿಕ್ಕಪ್ಪನ್ಗೆ ಏನೋ ಮಾಡ್ಬಿಟ್ಟವ್ರತ್ತೆ ಬಾರೆ ಅಂತ ಅಷ್ಟೇ ಸರ್. ನಂಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ಏನಾಗಿತ್ತು? 2 ಕೈ ಇಲ್ಲ, ತಲೆಗೆ ಮತ್ತು ಹೊಟ್ಟೆಗೆ ಏನು ದೋಷ ಐತೆ ಏನೋ ಗೊತ್ತಿಲ್ಲ. ಭಾಳ ಇದು ಮಾಡಕ್ಕೆ ವಿಕಾರವಾಗಿ ಮಾಡಕ್ಕೆ ಕೊಡಿದ್ರು ಸರ್. ನೀವು ಹತ್ರದಿಂದ ನೋಡಿದೆ ಸರ್. ಬಾಡಿ ಹೆಂಗಿತ್ತಾನೆ? ಬಾಡಿ ನಾವು ಹೋದಾಗ ಹಿಂಗೆ ಕಣಂಗೆ ಮಲಗಿತ್ತು ಸರ್. ಬಿದ್ದಿತ್ತು ಎಲ್ಲ ಬ್ಲಡ್. ಇಲ್ಲದೆ ಹಿಂದ್ಗಡೆ ತಲೆ ಹೊಡೆದಿದ್ದಾರೆ, ಮಕ್ಕ ಹೊಡೆದಿದ್ದಾರೆ, ಕೈ ಹೊಟ್ಟೆ ಭಾಗ ಎಲ್ಲ ಹೊಡೆದಿದ್ದಾರೆ. ಯಾರು ಏನು ಅಂತ ಗೊತ್ತಾಯ್ತು? ಅದು ವಿಷಯ ಗೊತ್ತಿದೆ ಸರ್ ಯಾರು ಏನಂತ. ಹೆಂಗಾಯ್ತಂತ ಅಲ್ಲಿ ಮಾಹಿತಿ ಪ್ರಕಾರ ಇವ್ರು ಹೋಗ್ತಾ ಇದ್ದಂಥ ಕಾರಲ್ಲಿ ಗ್ಲಾಸ್ ಓಪನ್ ಆಗಿತ್ತಂತೆ. ಬಂದು ಕಾರ್ ಪುಡಿ ಹಚ್ಬಿಟ್ಟು ಒಂದು ಆಟೋ ಮತ್ತು ಸ್ಕೂಟ್ರಲ್ಲಿ ಬಂದು ಹೊಡೆದ್ರು ಅಂತ ಮಾಹಿತಿ ಗೊತ್ತಾಯ್ತು. ಆಟೋ ಸ್ಕೂಟ್ರಲ್ಲಿ ಎಷ್ಟು ಜನ ಇದ್ರು ಸರ್? 4 ಜನ ತೋರಿಸ್ತಾ ಇದ್ದಾರೆ. ನಿಮ್ಮ ಇದು ಗ್ಯಾರಂಟಿ ನ್ಯೂಸ್ ಅವರು ಫೋಟೋ ತೆಗೆದಿದ್ದಾರೆ. ಅವರೆಲ್ಲ ಇದರಲ್ಲಿದೆ. ಅವ್ರು ನೋಡಿದಾಗಲೇ ಗೊತ್ತಾಗಿದೆ. ಅವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ. ಭಾಳ ಹೆಲ್ಪ್ ಮಾಡ್ತಾರೆ ಸರ್, ಪಾಪ ಒಳ್ಳೆಯವರು. ನಿಮ್ಗೆ ಗೊತ್ತವ್ರು? ವೆಂಕಟೇಶ್ ಗೊತ್ತು ಸರ್. ಯಾವ ಥರ? ಇಲ್ಲಿ KR ಆಸ್ಪತ್ರೆಗೆ ಚಿಕ್ಕದ್ರಿಂದ ಅವ್ರ ಅಮ್ಮ ಅವರೆಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾರೆ ಸರ್. ಚಿಕ್ಕ ಹುಡುಗದಿಂದ ನೋಡಿದ್ದೀನಿ ನಾನು ಅವ್ರಿಗೆ. ವೆಂಕಟೇಶ್ ಅವ್ರಿಗೆ ಏನು ವ್ಯಾಪಾರ ಮಾಡೋರು? ತರಕಾರಿ ವ್ಯಾಪಾರ. ಅಲ್ಲಿ ಇದು ನಮ್ಮ KR ಆಸ್ಪತ್ರೆ ಫುಟ್ಪಾತಲ್ಲಿ ಪಾಪ ಅವ್ರ ಅಮ್ಮ ಅವಾಗಲೇನು ಮಾಡ್ತಾಯಿದ್ರು. ಇವರು ಬಂದು ಹೋಗ್ತಾಯಿದ್ರು. ಅಲ್ಲಿಂದ ಮಾತಾಡ್ಸ್ತಾಯಿದ್ರು. ನಮ್ಮ ಬಂದಾಗೆಲ್ಲ ಮಾತಾಡಿಸಿ ಅಣ್ಣ ಟೀ ಕುಡೀರಿ ಅಣ್ಣ. ಹೆಂಗಿರ್ತಾ ಇದ್ರು? ಸೈಲೆಂಟ್ ಆಗಿರ್ತೀವಿ ಸರ್. ಈ ಕಾರ್ತಿಕ್ ವೆಂಕಟೇಶ್ಗೂ ಪರಿಚಯ ಅಂತಂದ್ರೆ ಅದೇ ಅವ್ರ ಫ್ರೆಂಡು ಸರ್, ಇಬ್ಬರಿಗೆ ಕ್ಲೋಸ್ ಫ್ರೆಂಡ್ ಅವರು. ಕ್ಲೋಸ್ ಫ್ರೆಂಡ್ ಅಂದರೆ ಯಾವ ಥರ? ನಾವು ಒಂದೇ ಏರಿಯಾ ಅಲ್ವಾ ಸರ್? ಒಂದೇ ಏರಿಯಾದ ಕ್ಲೋಸ್ ಫ್ರೆಂಡ್ ಥರ. ಇವರೇ ಈಗ ಮಾಹಿತಿ ಪ್ರಕಾರ ವೆಂಕಟೇಶು ನಮ್ಮ ಕಾರ್ತಿ ಅವ್ರಿಗೆ ಬಾಸ್ ಆಗಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಪಾಪ ಒಳ್ಳೆ ಇಬ್ಬರು ಕ್ಲೋಸ್ ಫ್ರೆಂಡ್ ಆಗಿದೆ ಸರ್. ಅವ್ರಿಗೂ ಏನು ದ್ವೇಷ ಇಲ್ಲ. ಕಾರ್ತಿ ಅವ್ರಿಗೆ ಬಾಸ್ ಅಂತ? ಯಾವ ಥರ ಬಾಸ್ ಅಂದರೆ? ಬಾಸ್ ಅಂದರೆ ಕಾರ್ತಿಕ್ನ ಸೀನಿಯರ್ ಅವರು.
ಅರೆ ರೌಡಿಸಮ್ಗೆಲ್ಲ ಇರ್ತಿದ್ರ ಇಲ್ಲ 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 ಇವ್ರ ಕೈ ಸೀನಿಯರ್ ಅಂದ್ರೆ ಯಾವ ಥರ ಅಂದ್ರೆ ಅವ್ರು ಫ್ರೆಂಡ್ಶಿಪ್ಪಲ್ಲಿ ಅಣ್ಣ ತಮ್ಮದಿರ್ತಾರ ಸೀನಿಯರ್ ಇರ್ತಾರಲ್ಲ ಸರ್ ಆ ಥರ ಫ್ರೆಂಡ್ಸಲ್ಲಿ ಇರ್ತಿದ್ರು ಇರ್ತೀರಿ. ಈ ಕಾರ್ತಿ ಮರ್ಡರ್ ವಿಚಾರದಲ್ಲೇ ಇವ್ರದ್ದು ಗ್ಯಾಂಗ್ ವಾರ್ ಆಗೈತೆ ಅಂತಾರಲ್ಲ ಆ ಥರ ಏನು? ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಹಾಂ ನಿಮ್ಮ ಹೆಸರು? ನಾಗರಾಜ್ ಸರ್, ಆಂಬುಲೆನ್ಸ್ ಚಾಲಕ.